ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿಲ್ಡ್ ಮಾಡಿರುವಂಥ ಒಂದು ವರ್ಡ್ಪ್ರೆಸ್ ಸೈಟನ್ನು ಹೇಗೆ ಸೆಕ್ಯೂರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಮ ಒಂದು HTTP ಸೈಟನ್ನು HTTPS ಆಗಿ ಹೇಗೆ ಫ್ರೀ ಆಗಿ ಕನ್ವರ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇದರಿಂದ ನಿಮ್ಮ ಒಂದು ವೆಬ್ಸೈಟ್ನ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಒಂದು ಡಿಡೋಸ್ ಅಟ್ಯಾಕಿಂದ ಸಹ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಈ ರೀತಿ ಒಂದು ಫ್ರೀ ಸರ್ವಿಸ್ ಇದೆ, ಅದನ್ನ ಹೇಗೆ ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ಈ ಎಲ್ಲದರ ಬಗ್ಗೆ ತಿಳ್ಕೊಬೇಕಂದ್ರೆ ಇವತ್ತಿನ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಈಗ ನಾವು ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಇದೀವಿ. ಈಗ ನಿಮಗೆ ತೋರಿಸ್ತೀನಿ ನಿಮ್ಮ ಸೈಟ್ನ ಹೆಂಗೆ ಸೆಕ್ಯೂರ್ ಮಾಡ್ಕೋಬೇಕು ಅಂತ. ಮೊದಲನೇದಾಗಿ ಬ್ರೌಸರ್ನ ಓಪನ್ ಮಾಡ್ತೀನಿ. ಬ್ರೌಸರ್ ಅಲ್ಲಿ ನನ್ನ ಒಂದು ವೆಬ್ಸೈಟ್ ನಾನು ಬ್ರೌಸ್ ಮಾಡಿದ್ದೀನಿ. ನಿಮಗೆ ಅಲ್ಲಿ ಕಾಣಿಸ್ತಾ ಇರಬಹುದು ನಾಟ್ ಸೆಕ್ಯೂರ್ ಅಂತ ಬರ್ತಾ ಇದೆ. ಇದನ್ನ ನನಗೀಗ HTTPS ಗೆ ಹಾಕಬೇಕು, ಯಾಕಂದ್ರೆ ಇದು HTTP ಅಲ್ಲಿ ಇದೆ, ಅದರಿಂದ ಇದು ಸೆಕ್ಯೂರ್ ಅಲ್ಲ. HTTP ಮತ್ತೆ HTTPS ಮಧ್ಯೆ ನಿಮಗೆ ಡಿಫರೆನ್ಸ್ ಗೊತ್ತಿಲ್ಲ ಅಂದ್ರೆ HTTP ಅಲ್ಲಿ ನೀವೇನೇ ರಿಕ್ವೆಸ್ಟ್ ಮಾಡಿದ್ರು ಸೀದಾ ನಿಮ್ಮ ಸರ್ವರ್ ಇಂದ ಕಾಲ್ ಆಗುತ್ತೆ. ಅದೇ HTTPS ಇದಾಗ ಏನಾಗುತ್ತೆ ಅಂದ್ರೆ ನೀವೇನೇ ಒಂದು ರಿಕ್ವೆಸ್ಟ್ ಮಾಡಿದ್ರು ಅದು ಎನ್ಕ್ರಿಪ್ಟೆಡ್ ಆಗಿ ಹೋಗುತ್ತೆ ಸರ್ವರ್ಗೆ. ಅಂದ್ರೆ ನಿಮ್ಮ ಮತ್ತು ಒಂದು ವೆಬ್ಸೈಟ್ ನ ಮಧ್ಯೆ ಏನೇ ಒಂದು ಕನ್ವರ್ಷನ್ ನಡೆದ್ರು HTTPS ಅಲ್ಲಿ ಎನ್ಕ್ರಿಪ್ಷನ್ ಆಗಿರುತ್ತೆ. ಅಂದ್ರೆ ಅದು ಅರ್ಥ ಆಗಲ್ಲ ಮಧ್ಯೆ ಯಾರೊಬ್ರು ನೋಡಿದ್ರೆ. ಆದ್ರೆ HTTPS ಅಲ್ಲಿ ಹಾಗಾಗಲ್ಲ, ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಪಾಸ್ ಆಗುತ್ತೆ. ಇಷ್ಟೇ ಒಂದು HTTP ಮತ್ತೆ HTTPS ನ ಮಧ್ಯೆ ಇರುವಂತ ಡಿಫರೆನ್ಸ್. ಈಗ ನನಗೆ ಇದನ್ನ HTTPS ಮಾಡ್ಬೇಕಂದ್ರೆ ನನ್ನ ಸೈಟ್ಗೆ SSL ಸರ್ಟಿಫಿಕೇಟ್ ನ ಹಾಕಬೇಕು. ಈ ಒಂದು SSL ಸರ್ಟಿಫಿಕೇಟ್ ನ ತಗೊಳ್ಳಿಕ್ಕೆ ತುಂಬಾ ವೆಬ್ಸೈಟ್ ಇದೆ. ಅದರಲ್ಲಿ ಒಂದು ಫೇಮಸ್ ವೆಬ್ಸೈಟ್ ಅಂದ್ರೆ cloudflare ಅಂತ. ಈ ಒಂದು cloudflare ವೆಬ್ಸೈಟ್ ಗೆ ಬಂದು ಇಲ್ಲಿ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ cloudflare.com ಅಂತ. ಇಲ್ಲಿ ಸೈನ್ ಅಪ್ ಆಗಿ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ನ ಹಾಕಿ ಸೈನ್ ಅಪ್ ಆದ ನಂತರ ಮತ್ತೆ ಲಾಗಿನ್ ಆಗಿ. ಇದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಸೈಟ್ ಅನ್ನು ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ kirikTech.epg.com ಅಂತ ಹೊಡೆದ್ರೆ ನನಗೆ ಒಂದು ಎರರ್ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ನೋಡ್ಬೋದು, ನನಗೆ ಇಲ್ಲಿ ಒಂದು ಎರರ್ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ನನ್ನ ಸಬ್ ಡೊಮೈನ್. ಈಗ ನನಗೆ kirikTech.com ಅಂತ ಇದ್ರೆ ಮಾತ್ರ ಅದು ನನ್ನ ಮೇನ್ ಡೊಮೈನ್. ಅಂತ ಡೊಮೈನ್ಗೆ ಮಾತ್ರ ಅವರು SSL ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಹತ್ರ ಸಬ್ ಡೊಮೈನ್ ಇದೆ ಅಂದ್ರೆ ಅದಕ್ಕೆ ಸರ್ಟಿಫಿಕೇಟ್ ತಗೊಳಕ್ ಆಗಲ್ಲ. ಅಂದ್ರೆ ನೀವೀಗ ಇನ್ಫಿನಿಟಿ ಫ್ರೀ ಅಲ್ಲಿ ಒಂದು ನಿಮ್ಮ ವೆಬ್ಸೈಟ್ ನ ಫ್ರೀ ಆಗಿ ಹೋಸ್ಟ್ ಮಾಡಿದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಈ ರೀತಿ ಒಂದು ಸಬ್ ಡೊಮೈನ್ ನ ಕೊಟ್ಟಿರ್ತಾರೆ, epg.com ಈ ರೀತಿ. ಇದಕ್ಕೆ ನಿಮಗೆ SSL ಸರ್ಟಿಫಿಕೇಟ್ ನ ತಗೊಳಕ್ ಆಗಲ್ಲ. ನೀವು .com .in ಈ ರೀತಿ ಡೊಮೈನ್ ನ ಪರ್ಚೇಸ್ ಮಾಡಿ ಇರಬೇಕಾಗುತ್ತೆ. ಅದನ್ನ ನೀವು GoDaddy ಇಂದ ಮಾಡಿರ್ಬೋದು, ಯಾವುದೇ ಒಂದು ಪ್ರೀಮಿಯಂ ಸೈಟ್ ಇಂದ ಮಾಡಿರ್ಬೋದು. ಅಲ್ಲಿಂದ ನೀವು .in .com ತಗೊಂಡಿದ್ದೀರಾ ಅಂದ್ರೆ ನಿಮಗೆ SSL ಸರ್ಟಿಫಿಕೇಟ್ ನ ಫ್ರೀ ಆಗಿ ಕೊಡ್ತಾರೆ ಇವರು. ಇದಾದ ನಂತರ ಏನ್ ಮಾಡಬೇಕು ಅಂತ ಕೇಳೋದಾದ್ರೆ, ನೀವು ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹತ್ರ ಯಾವುದೇ ಸೈಟ್ ಇಲ್ಲ, ಆದ್ರಿಂದ ನನ್ನ ಫ್ರೆಂಡ್ ನ ಸೈಟ್ ನ ತಗೊಂಡು ನಾನು ಅಲ್ಲಿ ಹಾಕಿದ್ದೀನಿ. ಒಂದು ಸೈಟ್ ಹಾಕಿ ಆದ ನಂತರ ಏನ್ ಮಾಡ್ತಾರೆ ಅಂದ್ರೆ ಅವರು ಈ ರೀತಿ ಒಂದು ವಿಂಡೋ ಬರುತ್ತೆ. ಇಲ್ಲಿ ನಿಮ್ಗೆ ಒಂದು 2 ನೇಮ್ ಸರ್ವರ್ ನ ಕೊಟ್ಟಿರ್ತಾರೆ. DNS ನೇಮ್ ಸರ್ವರ್ ಅಂತ ಕರಿತೀವಿ ನಾವು. ನಿಮ್ಮ ಒಂದು ಡೊಮೈನ್ ನ ಎಲ್ಲಿ ಪರ್ಚೇಸ್ ಮಾಡಿದೀರಾ, GoDaddy ಅಲ್ಲಿ ಮಾಡಿದ್ರೆ ಅಲ್ಲಿ ಲಾಗಿನ್ ಆದಾಗ ನಿಮ್ಗೆ ಒಂದು ಆಪ್ಷನ್ ಕೊಡ್ತಾರೆ ನೇಮ್ ಸರ್ವರ್ ನ ಆಡ್ ಮಾಡಿ ಅಂತ. ಅಲ್ಲಿ ನೀವು ನಾರ್ಮಲ್ ಆಗಿ ನೀವು ಹೋಸ್ಟಿಂಗ್ ನ ಅಲ್ಲಿ ಪರ್ಚೇಸ್ ಮಾಡಿರ್ತೀರಾ, ಬೇರೆ ಯಾವುದೋ ಹೋಸ್ಟ್ ಗೇಟರ್ ಇಂದ ಹೋಸ್ಟಿಂಗ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ಆ ಒಂದು ನೇಮ್ ಸರ್ವರ್ ನೀವು ಅಲ್ಲಿ ಹಾಕಿರ್ತೀರಾ. ಆ ಒಂದು ನೇಮ್ ಸರ್ವರ್ ಅನ್ನ ಈ ಒಂದು ಕ್ಲೌಡ್ಫ್ಲೇರ್ ಯೂಸ್ ಮಾಡಿ ಆದ ನಂತರ ಈ ಒಂದು ನೇಮ್ ಸರ್ವರ್ ಇಂದ ರಿಪ್ಲೇಸ್ ಮಾಡಬೇಕು. ಈ 2 ನೇಮ್ ಸರ್ವರ್ ನ ಏನ್ ಕೊಟ್ಟಿರ್ತಾರೆ ಇದರಿಂದ ನಿಮ್ಗೆ ರಿಪ್ಲೇಸ್ ಮಾಡಬೇಕಾಗಿರುತ್ತೆ. ಇಷ್ಟೇ. ಇದು ಮಾಡಿ ಆದ ನಂತರ ನಿಮ್ಮ ಸೈಟ್ HTTP ಇಂದ HTTPS ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಒಂದು ಕ್ಲೌಡ್ಫ್ಲೇರ್ ಅಲ್ಲಿ ತುಂಬಾ ಆಪ್ಷನ್ ಕೊಟ್ಟಿರ್ತಾರೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸಬೇಕಾದ್ರೆ ಒಂದು ಕ್ಲೌಡ್ಫ್ಲೇರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದನ್ನ ನಿಮಗೆ ಮೊದಲನೇದಾಗಿ ತೋರಿಸ್ತೀನಿ. ನಿಮಗೆ ಇಲ್ಲಿ ಒಂದು ಸಿಂಪಲ್ ರೆಪ್ರೆಸೆಂಟೇಷನ್ ಕಾಣಿಸ್ತಾ ಇರಬಹುದು. ಇಲ್ಲಿ ವಿತ್ ಕ್ಲೌಡ್ಫ್ಲೇರ್, ವಿದೌಟ್ ಕ್ಲೌಡ್ಫ್ಲೇರ್ ನಿಮ್ಮ ವೆಬ್ಸೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ವಿದೌಟ್ ಕ್ಲೌಡ್ಫ್ಲೇರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾರೇ ಒಬ್ರು ನಿಮ್ಮ ವೆಬ್ಸೈಟ್ಗೆ ರಿಕ್ವೆಸ್ಟ್ ಮಾಡಿದ್ರು ಡೈರೆಕ್ಟ್ ಆಗಿ ನಿಮ್ಮ ವೆಬ್ ಸರ್ವರ್ ಇಂದಾನೆ ಅದು ರಿಟ್ರೀವ್ ಆಗುತ್ತೆ. ನಿಮ್ಮ ಒಂದು ವಿಸಿಟರ್ ಯಾರೇ ಆಗಿರ್ಬೋದು, ನಾರ್ಮಲ್ ವಿಸಿಟರ್ ಆಗಿರ್ಬೋದು, ಕ್ರೌಲರ್ ಅಥವಾ ಬೋಟ್ಸ್ ಆಗಿರ್ಬೋದು, ಅಟ್ಯಾಕರ್ಸ್ ಆಗಿರ್ಬೋದು. ಕ್ರೌಲರ್ ಅಥವಾ ಬೋಟ್ಸ್ ಅಂದ್ರೆ ಯಾರೊಬ್ರು ವೆಬ್ ಸ್ಕ್ರೇಪಿಂಗ್ ಮಾಡ್ತಾ ಇರಬಹುದು, ಅವರು ಸಹ ಆಗಿರ್ಬೋದು. ಇಲ್ಲ ನೀವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಬೇಕಾದ್ರೆ ಗೂಗಲ್ ಬಾಟ್ಸ್ ಅಂತ ಇರುತ್ತೆ ನಿಮ್ಮ ಸರ್ಚ್ ಇಂಜಿನ್ ನ ಆಪ್ಟಿಮೈಸ್ ಮಾಡ್ಲಿಕ್ಕೆ. ಆ ಒಂದು ಬಾಟ್ ಸಹ ಆಗಿರ್ಬೋದು, ಅದನ್ನು ಅಲೋ ಮಾಡುತ್ತೆ. ಅದೇ ರೀತಿ ಅಟ್ಯಾಕರ್ ಅಂದ್ರೆ ಹ್ಯಾಕರ್ ನಿಮ್ಮ ಸೈಟ್ ನ ಆಕ್ಸೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಸಹ ನಿಮ್ಮ ವೆಬ್ಸೈಟ್ ಆಕ್ಸೆಸ್ ಇರುತ್ತೆ. ಅಂದ್ರೆ ನಿಮ್ಮ ವೆಬ್ಸೈಟ್ ನ ಸರ್ವರ್ IP ಏನಿದೆ, ಮೇನ್ ಒರಿಜಿನಲ್ IP, ಅದೇ ಅವರಿಗೆ ಸಿಗುತ್ತೆ. ಅದೇ ನೀವು ಈಗ ಒಂದು ಕ್ಲೌಡ್ಫ್ಲೇರ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಮತ್ತೆ ಈ ಒಂದು ವಿಸಿಟರ್ ಏನಿದ್ದಾರೆ ಅವರ ಮಧ್ಯೆ ಒಂದು ಕ್ಲೌಡ್ಫ್ಲೇರ್ ಸಿಗುತ್ತೆ. ಈ ಒಂದು ಕ್ಲೌಡ್ಫ್ಲೇರ್ ಇಂದಾನೆ ನಿಮ್ಮ ವೆಬ್ಸೈಟ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ವಿಸಿಟರ್ ನಿಮ್ಮ ವೆಬ್ಸೈಟ್ಗೆ ಒಂದು ರಿಕ್ವೆಸ್ಟ್ ಹಾಕ್ದ ಅಂದ್ರೆ ನಿಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡ್ದ ಅಂದ್ರೆ ಮೊದಲಿಂದಾಗಿ ಅದು ಕ್ಲೌಡ್ಫ್ಲೇರ್ಗೆ ಹೋಗುತ್ತೆ. ಕ್ಲೌಡ್ಫ್ಲೇರ್ ನಂತರ ನಿಮ್ಮ ವೆಬ್ ಸರ್ವರ್ಗೆ ಹೋಗುತ್ತೆ. ನಂತರ ಒಂದು ವೆಬ್ ಸರ್ವರ್ ಇಂದ ಬರೆದ ರಿಕ್ವೆಸ್ಟ್ ಮತ್ತೆ ಕ್ಲೌಡ್ಫ್ಲೇರ್ಗೆ ಬಂದು ಮತ್ತೆ ನಿಮ್ಮ ವಿಸಿಟರ್ಗೆ ಬರುತ್ತೆ. ಅಂದ್ರೆ ಮಿಡ್ಲ್ ಅಲ್ಲಿ ಒಂದು ಮಿಡಲ್ ಮ್ಯಾನ್ ರೀತಿ ವರ್ಕ್ ಆಗುತ್ತೆ ಒಂದು ಕ್ಲೌಡ್ಫ್ಲೇರ್. ಈ ರೀತಿ ಈ ಒಂದು ಕ್ಲೌಡ್ಫ್ಲೇರ್ ಅನ್ನುವಂಥದ್ದು ನಿಮ್ಮ ವೆಬ್ಸೈಟ್ಗೆ ಫೈರ್ವಾಲ್ ಪ್ರೊಟೆಕ್ಷನ್ ನ ಕೊಡುತ್ತೆ. ಇದನ್ನ ನಾವು WAF ಅಂತ ಕರಿತೀವಿ, ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಂತ. ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ವೆಬ್ಸೈಟ್ ಅನ್ನೋದು ಸೆಕ್ಯೂರ್ ಆಗಿರುತ್ತೆ. ಅದೇ ರೀತಿ ಇನ್ನೂ ಕೆಲವೊಂದು ಪ್ರೊಟೆಕ್ಷನ್ ನ ಕೊಡುತ್ತೆ. ಏನಂದ್ರೆ ನಿಮಗೆ ಒಂದು ಡಿಡೋಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯಾರು, ಒಬ್ಬ ಅಟ್ಯಾಕರ್ ನಿಮ್ಮ ವೆಬ್ಸೈಟ್ ನ ಮೇಲೆ ಕಂಟಿನ್ಯೂಸ್ ಆಗಿ ರಿಕ್ವೆಸ್ಟ್ ಕೊಡ್ತಾ ಇದ್ದಾನೆ ನಿಮ್ಮ ಸೈಟ್ ನ ಡೌನ್ ಮಾಡಕಂದ್ರೆ ಅಂತ ಒಂದು IP ನ ಈ ಒಂದು ಕ್ಲೌಡ್ಫ್ಲೇರ್ ಬ್ಲಾಕ್ ಮಾಡುತ್ತೆ. ಅದೇ ರೀತಿ ನಿಮ್ಗೆ ಇನ್ನೊಂದು ಆಪ್ಷನ್ ಸಹ ಕೊಡುತ್ತೆ. ಏನಂದ್ರೆ ನೀವು ಮ್ಯಾನುವಲ್ ಆಗಿ ಒಂದು ಸ್ಪೆಸಿಫಿಕ್ IP ನ ಬ್ಲಾಕ್ ಮಾಡಿದ್ರೆ ಆ ಒಂದು IP ಇಂದ ನಿಮ್ಮ ಸೈಟ್ ನ ಯಾವತ್ತೂ ಆಕ್ಸೆಸ್ ಮಾಡಕ್ಕೆ ಆಗಲ್ಲ. ಈ ರೀತಿ ಆಗುತ್ತೆ. ಈ ರೀತಿ ಪ್ರೊಡಕ್ಷನ್ ನ ಕೊಡುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ಈ ಒಂದು ಕ್ಲೌಡ್ಫ್ಲೇರ್ ಅಲ್ಲಿ ಅದನ್ನ ಸಹ ತಿಳಿಸ್ಕೊಡ್ತೀನಿ. ಅದೇನಂದ್ರೆ ಕೇಶಿಂಗ್. ಇದರಿಂದ ನಿಮ್ಮ ಸೈಟ್ ಅನ್ನೋದು ಸ್ಪೀಡ್ ಆಗುತ್ತೆ. ಅದು ಹೆಂಗೆ ಅಂತ ಕೇಳ್ಬೋದು ನೀವು, ಅದನ್ನ ಸಹ ತಿಳಿಸ್ಕೊಡ್ತೀನಿ ನಿಮ್ಗೆ.
ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕೇಶಿಂಗ್ ನ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬಾ ಸಿಂಪಲ್. ನಾನು ಮೊದಲೇ ಹೇಳಿದೆ ಇದು ಮಿಡಲ್ ಮ್ಯಾನ್ ರೀತಿ ವರ್ಕ್ ಆಗುತ್ತೆ ಅಂತ. ನೀವೇನೇ ಒಬ್ರು ವಿಸಿಟರ್ ರಿಕ್ವೆಸ್ಟ್ ಮಾಡಿದಾಗ ಕ್ಲೌಡ್ಫ್ಲೇರ್ ಹೋಗುತ್ತೆ ರಿಕ್ವೆಸ್ಟ್, ನಂತರ ನಿಮ್ಮ ವೆಬ್ಸೈಟ್ ಹೋಗುತ್ತೆ, ನಂತರ ಆ ರಿಕ್ವೆಸ್ಟ್ ಮತ್ತೆ ಕ್ಲೌಡ್ಫ್ಲೇರ್ ಗೆ ಬಂದು ಅಂದ್ರೆ ರೆಸ್ಪಾನ್ಸ್, ನಂತರ ವಿಸಿಟರ್ ಸಿಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅನ್ಕೊಳ್ಳಿ, ನಿಮ್ಮ ಒಂದು ವೆಬ್ ಸರ್ವರ್ USA ಅಲ್ಲಿ ಇದೆ, ಆದ್ರೆ ನಿಮ್ಮ ವಿಸಿಟರ್ ಏನಿದ್ದಾರೆ ಅವರು ಇಂಡಿಯಾದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವಾಗ ನಿಮ್ಮ ವೆಬ್ಸೈಟ್ ಅನ್ನೋದು USA ಸರ್ವರ್ ಇಂದ ಇಂಡಿಯಾಗೆ ಬರಬೇಕಾದ್ರೆ ಸ್ವಲ್ಪ ಡಿಲೇ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ, ಸಣ್ಣ ಡಿಲೇ ಆಗುತ್ತೆ. ಅದನ್ನ ತಪ್ಪಿಸಲಿಕ್ಕೆ ನೀವೊಂದು ಕ್ಲೌಡ್ಫ್ಲೇರ್ ನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಕ್ಲೌಡ್ಫ್ಲೇರ್ ನ ಡೇಟಾ ಸೆಂಟರ್ಸ್ ಇರುತ್ತೆ ಬೇರೆ ಬೇರೆ ಕಡೆಗಳಲ್ಲಿ. US ಅಲ್ಲಿ ಒಂದಿರುತ್ತೆ, ಈ ಒಂದು ಇಂಡಿಯಾದಲ್ಲಿ ಒಂದಿರುತ್ತೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಡೇಟಾ ಸೆಂಟರ್ ನ ಹಾಕಿರ್ತಾರೆ ಅವರು ಬೇರೆ ಬೇರೆ ಸಿಟಿಗಳಲ್ಲಿ. ಅವಾಗ ಏನಾಗುತ್ತೆ, ನಿಮ್ಮ ಒಬ್ಬ ಯಾರೋ ವಿಸಿಟರ್ ನಿಮ್ಮ ಒಂದು ಸೈಟ್ ಅನ್ನ ಇಂಡಿಯಾದಿಂದ ಆಕ್ಸೆಸ್ ಮಾಡಿದಾಗ ಅಂದ್ರೆ ಅದು ನಿಮ್ಮ ಸೈಟ್ ಈಗ US ಅಲ್ಲಿ ಇದೆ ಸರ್ವರ್ ಅಲ್ಲಿ, ಅವಾಗ ಏನಾಗುತ್ತೆ ಆ ಒಂದು USA ಸೈಟ್ ಏನಿದೆ ಅದು ಕ್ಲೌಡ್ಫ್ಲೇರ್ ಜೊತೆ ಕನೆಕ್ಟ್ ಆಗಿದೆ. ಅವಾಗ ಇಂಡಿಯಾದ ಡೇಟಾ ಸೆಂಟರ್ ಏನಿದೆ ಕ್ಲೌಡ್ಫ್ಲೇರ್, ಅದು ನಿಮ್ಮ ಕಂಪ್ಲೀಟ್ ವೆಬ್ಸೈಟ್ ನ ಕೇಶ್ ಮಾಡಿ ಇಟ್ಕೊಂಡಿರುತ್ತೆ, ಅಂದ್ರೆ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಒಂದು ಕಾಪಿನ. ಅವಾಗ ಇಂಡಿಯಾದಿಂದ ಯಾರೋ ಒಬ್ರು ನಿಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿದಾಗ ಅವರಿಗೆ ಇಂಡಿಯಾದಲ್ಲಿರುವ ಕಾಪಿ ಅನ್ನೋದು ಶೋ ಆಗುತ್ತೆ. ಅವಾಗ ಸ್ಪೀಡ್ ಆಗಿ ನಿಮ್ಮ ಸೈಟ್ ಅನ್ನೋದು ಆಕ್ಸೆಸ್ ಆಗುತ್ತೆ. ಈ ಒಂದು ಕೇಶಿಂಗ್ ನ ನೀವು ಮ್ಯಾನುವಲ್ ಆಗಿ ಸಹ ಮಾಡಬಹುದು, ಅದೇ ರೀತಿ ಆಟೋಮೆಟಿಕ್ ಕೇಶಿಂಗ್ ನ ಸಹ ಇದರಲ್ಲಿ ಕೊಟ್ಟಿರ್ತಾರೆ. ಈ ರೀತಿ ನಿಮ್ಮ ಸೈಟ್ ನ ಪರ್ಫಾರ್ಮೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಂದ್ರೆ ಈಗ ಬೇರೊಂದು ಕಂಟ್ರಿಯಲ್ಲಿ ನಿಮ್ಮ ಸೈಟ್ ನ ಆಕ್ಸೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಕಂಟ್ರಿಯಲ್ಲಿ ಇರುವಂತ ಈ ಒಂದು ಕ್ಲೌಡ್ಫ್ಲೇರ್ ಡೇಟಾ ಸೆಂಟರ್ ಇಂದಾನೆ ಅವರಿಗೆ ವೆಬ್ಸೈಟ್ ಆಕ್ಸೆಸ್ ಆಗುತ್ತೆ, ಒರಿಜಿನಲ್ ಸೋರ್ಸ್ ಇಂದ ಆಕ್ಸೆಸ್ ಆಗಲ್ಲ. ಆವಾಗ ನಿಮ್ಮ ಸೈಟ್ ನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಮತ್ತೆ ನಾನು ಕ್ಲೌಡ್ಫ್ಲೇರ್ ಗೆ ಬಂದ್ರೆ ಇದು ನನ್ನ ಫ್ರೆಂಡ್ ನ ಸೈಟ್, ನನ್ನ ಸೈಟ್ ಅಲ್ಲ, ಆದ್ರಿಂದ ನಾನು ನಿಮಗೆ ಇಲ್ಲಿ ಜಾಸ್ತಿ ತೋರ್ಸಕ್ಕಾಗಲ್ಲ. ಈ ರೀತಿ ತುಂಬಾ ಆಪ್ಷನ್ ಇದೆ, ಇದನ್ನೆಲ್ಲ ನೀವು ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅನಾಲಿಟಿಕ್ಸ್ ಅಂತ ಇದೆ, DNS ಅಂತ ಇದೆ, ತುಂಬಾ ಇದೆ. ಫೈರ್ ವಾಲ್ ನ ಸಹ ಕೊಟ್ಟಿರ್ತಾರೆ, ಫೈರ್ ವಾಲ್ ನ ಸಹ ನೀವು ಹಾಕಬಹುದು. ಅದೇ ರೀತಿ ಕೇಶಿಂಗ್ ಅಂತ ಸಪರೇಟ್ ಕೊಟ್ಟಿರ್ತಾರೆ, ಅಂದ್ರೆ ನೀವು ಯಾವುದೇ ಒಂದು ಪೇಜ್ ನ ಕೇಶಿಂಗ್ ಮಾಡ್ಬೇಕಂದ್ರೆ ಮ್ಯಾನುವಲ್ ಆಗಿ ಈಗ ನಿಮ್ಮ ಸೈಟ್ ಏನಿದೆ ಅದಿಷ್ಟು ಸೈಟ್ ಈಗ ಕೇಶಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ನೀವೀಗ ಹೊಸದೊಂದು ಹಾಕಿದ್ದೀರಾ ಅಂದ್ರೆ ಅದನ್ನ ಸಹ ನೀವು ಕೇಶಿಂಗ್ ಮಾಡಬಹುದು, ಅಂದ್ರೆ ಎಕ್ಸ್ಟ್ರಾ ನೀವು ಆನ್ ಸೈಟ್ ಪೇಜ್ ಅನ್ನ ಹಾಕಬಹುದು. ಇಲ್ಲಿ ಅದನ್ನ ಹಾಕಿದಾಗ ನಿಮಗೆ ಕೇಶಿಂಗ್ ಅನ್ನುವಂಥದ್ದು ಆಗುತ್ತೆ. ಅದೇ ರೀತಿ ನಾನು ಕಾನ್ಫಿಗರ್ ಮಾಡಿಲ್ಲ, ಇದನ್ನ ನಿಮಗೆ ಜಸ್ಟ್ ತೋರಿಸಲಿಕ್ಕೋಸ್ಕರ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಇದನ್ನ DNS ನೇಮ್ ಸರ್ವರ್ ನ ಸಹ ಕಾನ್ಫಿಗರ್ ಮಾಡಿಲ್ಲ. ಈ ಒಂದು DNS ನೇಮ್ ಸರ್ವರ್ ಹಾಕಿ ನಿಮಗೆ 24 to 48 ಅವರ್ ಅನ್ಸುತ್ತೆ, ಆವಾಗ ನಿಮಗೆ SL ಸರ್ಟಿಫಿಕೇಟ್ ಅಂತ ಇಶ್ಯೂ ಆಗುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸಹ ನೀವು ಪ್ರೊಟೆಕ್ಷನ್ ಆನ್ ಮಾಡಬೇಕಾಗುತ್ತೆ SL ಸರ್ಟಿಫಿಕೇಟ್ಗೆ. ಅದೇ ರೀತಿ ನಿಮಗೆ ನಿಮ್ಮ ಸೈಟ್ಗೆ SL ಹಾಕ್ಬೇಕಂದ್ರೆ ಇಲ್ಲಿ SL TLS ಅಂತ ಏನಿದೆ ಇದ್ರ ಮೇಲೆ ಹೋಗಿ ಇಲ್ಲಿ ಆಕ್ಟಿವ್ ಮಾಡಬೇಕಾಗುತ್ತೆ. ಇದರ ಬಗ್ಗೆ ನೀವು ಜಾಸ್ತಿ ರಿಸರ್ಚ್ ಮಾಡಿ, ಯಾಕಂದ್ರೆ ನಾನು ನಿಮಗೆ ಜಾಸ್ತಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಇದು ನನ್ನ ಒರಿಜಿನಲ್ ಸೈಟ್ ಅಲ್ಲ. ಆದ್ರಿಂದ ಫಾರ್ ಎಕ್ಸಾಂಪಲ್ ನೀವು ಈಗ ಇದೇ ಒಂದು ಇನ್ಫಿನಿಟಿ ಫ್ರೀ ಅಲ್ಲೇ ನಿಮ್ಮ ಸೈಟ್ ನ ಹೋಸ್ಟ್ ಮಾಡಿದ್ದೀರಾ ಅಂದ್ರೆ ನೀವು ಡೊಮೈನ್ ನ ಪರ್ಚೇಸ್ ಮಾಡಿದ್ದೀರಾ, kirik.com ಅನ್ನು ತಗೊಂಡು ಇನ್ಫಿನಿಟಿ ಫ್ರೀ ಅಲ್ಲಿ ಹೋಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಇದನ್ನ ಮಾಡೋದು ನಾನು ರೆಕಮೆಂಡ್ ಮಾಡಿಲ್ಲ, ಆದ್ರೂ ಸಹ ನೀವು ಮಾಡಿದ್ದೀರಾ ಅಂದ್ರೆ ಇಲ್ಲಿ ನೀವು SL ಸರ್ಟಿಫಿಕೇಟ್ ಎಲ್ಲಿ ಹಾಕ್ಬೇಕಂದ್ರೆ ಇಲ್ಲಿ ನಿಮಗೆ ಮೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಲ್ಲಿ ಒಂದು SL ಸರ್ಟಿಫಿಕೇಟ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ DNS ಸರ್ವರ್ ನ ಆಡ್ ಮಾಡ್ಲಿಕ್ಕೆ ಬಿಡ್ತಾರೆ. ಡೊಮೈನ್ ನೇಮ್ ಸರ್ವಿಸ್ ನ ಅಂದ್ರೆ ನೇಮ್ ಸರ್ವರ್ ನ ಎಂದು ನೇಮ್ ಸರ್ವರ್ ನ ಆಡ್ ಮಾಡ್ಲಿಕ್ಕೆ ಬಿಡ್ತಾರೆ. ನಾನು ಅವಾಗ ಏನ್ ಹೇಳಿದೆ, ಇಲ್ಲಿ ನನಗೆ 2 ನೇಮ್ ಸರ್ವರ್ ಏನ್ ಕಾಣಿಸ್ತಾ ಇದೆ, ಈ ನೇಮ್ ಸರ್ವರ್ ನ ತಂದು ಇಲ್ಲಿ ನಾನು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡೊಮೈನ್ ನೇಮ್ ಅಂದ್ರೆ ಈ ಒಂದು ನೇಮ್ ಸರ್ವರ್ ನ ಆಡ್ ಮಾಡಿದಾಗ ನನ್ನ ಸೈಟ್ ಅನ್ನೋದು SSL ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ HTTPS ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ನಿಮ್ಮ ಹತ್ರ ಈ ಒಂದು .com ಅಥವಾ .in ಅಂದ್ರೆ ಮೇನ್ ಡೊಮೈನ್ ಇರಬೇಕು, ರೂಟ್ ಡೊಮೈನ್. ಈ ಒಂದು ಸಬ್ ಡೊಮೈನ್ ಅಲ್ಲಿ ಇದು ವರ್ಕ್ ಆಗಲ್ಲ. ಅದೇ ರೀತಿ ನಿಮ್ಮ .com .in ತಗೊಂಡಿದ್ದೀರಾ ಅಂದ್ರೆ ಇಲ್ಲಿ ಹೋಸ್ಟ್ ಮಾಡಕ್ ಬರಬೇಡಿ, ಒಂದು ಹೋಸ್ಟಿಂಗ್ ನ ಪರ್ಚೇಸ್ ಮಾಡಿ. ಅದೇ ರೀತಿ ನಿಮ್ಗೆ ಯಾವಾಗ ಹೇಳಿದೆ ನಿಮ್ಮ DNS ನೇಮ್ ಸರ್ವರ್ ನ ಚೇಂಜ್ ಮಾಡಿ ಅಂತ. ಈ ಒಂದು ನೇಮ್ ಸರ್ವರ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಈಗ ಅದನ್ನ ಸಹ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಒಂದು ವೆಬ್ಸೈಟ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ಒಂದು DNS ನ ತಿಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ವೆಬ್ಸೈಟ್ ಈಗ ಇದೆ, ನನ್ನ ವೆಬ್ಸೈಟ್ ಇದೆ ಈಗ kirik.com ಅಂತ ಅನ್ಕೊಳ್ಳಿ. ಅವಾಗ ನಾನು ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ kirik.com ಅಂತ ಹೊಡೆದ ತಕ್ಷಣ ಡೈರೆಕ್ಟ್ ಆಗಿ ನನ್ನ ವೆಬ್ ಸರ್ವರ್ ಇಂದ ಒಂದು ವೆಬ್ ಪೇಜ್ ರಿಟ್ರೀವ್ ಆಗಲ್ಲ. ಅದ್ರ ಮಧ್ಯೆ ಒಂದು DNS ನೇಮ್ ರಿಸೊಲ್ಯೂಷನ್ ಅಂತ ವರ್ಕ್ ಆಗುತ್ತೆ. ಅದೇನಂತ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವೀಗ ಏನ್ kirik.com ಅಂತ ಹೊಡಿತೀರಾ ಅದು ಗೂಗಲ್ಗೆ ಅರ್ಥ ಆಗಲ್ಲ. kirik.com ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಬೇಕಾಗಿರುವಂತದ್ದು IP ಅಡ್ರೆಸ್. ಈಗ ಏನ್ ಇದೆ ನಮ್ಮ ಲೋಕಲ್ ಹೋಸ್ಟ್ ಅಲ್ಲಿ 127.0.0.1 ಅಂತ ಇದೆ. ಅದೇ ರೀತಿ ಕೆಲವೊಂದು ವೆಬ್ಸೈಟ್ ಗಳ IP ನ ನೋಡಿರಬಹುದು, 192 ಇರುತ್ತೆ, ಅದೇ ರೀತಿ 172 ಈ ರೀತಿ ಸ್ಟಾರ್ಟ್ ಆಗುತ್ತೆ. ಈ ಒಂದು IP ಅಡ್ರೆಸ್ ಅನ್ನ ಕೊಟ್ಟಾಗ ಮಾತ್ರ ಗೂಗಲ್ಗೆ ಅರ್ಥ ಆಗುತ್ತೆ ಈ ಒಂದು ಸೈಟ್ ನ ನಿಮಗೆ ಪ್ರೊವೈಡ್ ಮಾಡಬೇಕು ಅಂತ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ವೆಬ್ಸೈಟ್ ನ ರಿಕ್ವೆಸ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಆಗಿ ಒಂದು DNS ಸರ್ವರ್ ಅಂತ ಇರುತ್ತೆ. ನಿಮಗೆ ಹೋಸ್ಟಿಂಗ್ ಅವ್ರು ಏನ್ ಪ್ರೊವೈಡ್ ಮಾಡಿರ್ತಾರೆ, ಹೋಸ್ಟಿಂಗ್ ಮತ್ತೆ ಡೊಮೈನ್ ಪರ್ಚೇಸ್ ಮಾಡಿರ್ತೀರಾ, ಅವ್ರು ನಿಮ್ಗೆ ಒಂದು DNS ಸರ್ವರ್ ನ ಪ್ರೊವೈಡ್ ಮಾಡಿರ್ತಾರೆ. ಈಗ ಏನಾಗುತ್ತೆ ಅಂದ್ರೆ ನೀವು ಒಂದು ವೆಬ್ಸೈಟ್ ನ ಕೊಟ್ಟಿದ್ದೀರಾ abcd.com ಅಂತ. ಅದು ಮೊದಲನೇದಾಗಿ DNS ನೇಮ್ ಸರ್ವರ್ ಗೆ ರಿಕ್ವೆಸ್ಟ್ ಕಳಿಸುತ್ತೆ ಈ ಒಂದು abcd.com ನ IP ನ ಕೊಡುವಂತ. ಅಂದ್ರೆ ಅದ್ರ IP ಇಲ್ಲ, ಈ ಒಂದು ನೇಮ್ ನ IP ಕೊಡುವಂತ. DNS ನೇಮ್ ಸರ್ವರ್ ಏನ್ ಮಾಡುತ್ತೆ, ಎಲ್ಲ ಕಡೆ ಸರ್ಚ್ ಮಾಡುತ್ತೆ ಅದರ ಡೊಮೈನ್ ನಲ್ಲಿ. ಇಲ್ಲ ಅಂದ್ರೆ ಅದರ ಒಂದು ಚೈಲ್ಡ್ ಡೊಮೈನ್ ಸಹ ಇರುತ್ತೆ, ಮತ್ತೆ ಮುಂದೆ ಸಣ್ಣ ಡೊಮೈನ್ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಟೋಟಲ್ ಆಗಿ ಈ ಒಂದು DNS ಸರ್ವರ್ ಏನ್ ಮಾಡುತ್ತೆ, ಈ ಒಂದು abcd.com ನ IP ಅಡ್ರೆಸ್ ನ ನಿಮ್ಮ PC ಗೆ ಅಥವಾ ನಿಮ್ಮ ಡಿವೈಸ್ ಗೆ ಪ್ರೊವೈಡ್ ಮಾಡುತ್ತೆ. ಇದು ಈ ಒಂದು ಅಡ್ರೆಸ್ ನ IP ಅಂತ.
ಈ ರೀತಿ IP ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಈ ಒಂದು IP ನ ನಂತರ ಇದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವೆಬ್ ಸರ್ವರ್ ಇಂದ ನಿಮ್ಮ ವೆಬ್ ಪೇಜ್ ಅನ್ನುವಂಥದ್ದು ನಿಮಗೆ ನಿಮ್ಮ ಡಿವೈಸ್ ಅಲ್ಲಿ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ abcd.com ಅಂತ ಹೊಡೆದ್ರೆ ನಿಮ್ಮ ವೆಬ್ಸೈಟ್ ಅನ್ನುವಂಥದ್ದು ಆಕ್ಸೆಸ್ ಆಗಲ್ಲ. ಅಂದ್ರೆ ಈಗ ಆಕ್ಸೆಸ್ ಆಗುತ್ತೆ, ಯಾಕಂದ್ರೆ ಅದು DNS ನೇಮ್ ರೆಸಲ್ಯೂಷನ್ ಅಂತ ಏನ್ ಹೇಳಿದೆ, ಈ ಒಂದು ನೇಮ್ ಇಂದ ಈ ಒಂದು IP ಅಡ್ರೆಸ್ಗೆ ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇದು ನಿಮಗೆ ಗೊತ್ತಾಗಲ್ಲ, ಅಂದ್ರೆ ಕ್ವಿಕ್ ಆಗಿ ಆಗುತ್ತೆ. ಈ ಒಂದು ನೇಮ್ ಸರ್ವರ್ ಇರಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ abcd.com ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಬರ್ತಾ ಇರಲಿಲ್ಲ. ಆದ್ರಿಂದ ಈ ಒಂದು DNS ನೇಮ್ ಸರ್ವರ್ ಅಂತದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಒಂದು ಹೋಸ್ಟ್ ಅಡ್ರೆಸ್ ಏನಿದೆ ಅದು ನಮಗೆ ನೆನಪಿರುತ್ತೆ, ಆದ್ರೆ ನಮ್ಮ ಕಂಪ್ಯೂಟರ್ಗೆ IP ಅಡ್ರೆಸ್ ನ ಮೇಲೆ ಫೈಂಡ್ ಮಾಡಬೇಕು ನಮ್ಮ ವೆಬ್ ಪೇಜ್ ಅನ್ನ. ಈ ರೀತಿ ಈ ಒಂದು ವೆಬ್ ಪೇಜ್ ಅನ್ನ ನಿಮ್ಮ ಒಂದು abcd.com ಇಂದ IP ಅಡ್ರೆಸ್ಗೆ ಕನ್ವರ್ಟ್ ಮಾಡಿ ನಂತರ ಅದನ್ನ ಈ ಒಂದು ವೆಬ್ ಸರ್ವರ್ಗೆ ಸರ್ಚ್ ಮಾಡಿದಾಗ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವೆಬ್ ಸರ್ವರ್ ಇಂದ ನಿಮ್ಮ ವೆಬ್ ಪೇಜ್ ನಿಮಗೆ ರಿಟ್ರೀವ್ ಆಗುತ್ತೆ. ಈ ರೀತಿ ಒಂದು DNS ಅನ್ನುವಂಥದ್ದು ವರ್ಕ್ ಆಗುತ್ತೆ. ಇದು ಒಂದು ಸಿಂಪಲ್ ಕಾನ್ಸೆಪ್ಟ್. ಈ ರೀತಿ ಈ ಒಂದು ಕ್ಲೌಡ್ಫ್ಲೇರ್ ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಸೈಟ್ ಅನ್ನ HTTP ಇಂದ HTTPS ಗೆ ಕನ್ವರ್ಟ್ ಮಾಡಬಹುದು. ಈ ರೀತಿ ನಾನು ನಿಮಗೆ ತೋರ್ಸಕ್ಕಾಗಲ್ಲ ನನ್ನ ಸೈಟ್ ಅನ್ನ HTTPS ಮಾಡಿ, ಯಾಕಂದ್ರೆ ನನ್ನ ಹತ್ರ ಮೇನ್ ಡೊಮೈನ್ ಇಲ್ಲ, ನನ್ನ ಹತ್ರ ಇರುವಂತದ್ದು ಈ ಸಬ್ ಡೊಮೈನ್. ಈ ರೀತಿ ಮಾಡಕ್ ಆಗಲ್ಲ ನನಗೆ. ನಿಮ್ಮ ಹತ್ರ ಮೇನ್ ಡೊಮೈನ್ ಏನೋ ಇದೆ ಅಂದ್ರೆ ಈ ರೀತಿ ಕ್ಲೌಡ್ಫ್ಲೇರ್ ನ ಹಾಕೊಂಡು ನೀವು ಪ್ರೊಡಕ್ಷನ್ ಹಾಕಬಹುದು. ಈ ರೀತಿ ತುಂಬಾ ಪ್ರೊಡಕ್ಷನ್ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ರಿಸರ್ಚ್ ಮಾಡಿ. ಇದ್ರ ಬಗ್ಗೆ ತುಂಬಾ ಇದೆ, ಕೆಲವೊಂದು ಪೇಡ್ ಆಗಿ ಕೊಡ್ತಾರೆ, ಕೆಲವೊಂದು ಫ್ರೀ ಆಗಿ ಕೊಡ್ತಾರೆ. ಫ್ರೀ ಇರೋದನ್ನೆಲ್ಲ ನೀವು ಆಕ್ಸೆಸ್ ಮಾಡಬಹುದು. ಇಲ್ಲಿ ತುಂಬಾ ಇದೆ. ಅದೇ ರೀತಿ ನಿಮಗೆ ಇಲ್ಲಿ ಮಲ್ಟಿಪಲ್ ವೆಬ್ಸೈಟ್ ನ ಹಾಕಬಹುದು, ಸಿಂಗಲ್ ವೆಬ್ಸೈಟ್ ಅಲ್ಲ. ನಿಮ್ಮ ಹತ್ರ 100 ವೆಬ್ಸೈಟ್ ಇದೆ ಅಂದ್ರೂ ಇಲ್ಲೇ ಹಾಕಬಹುದು. ಇದರಿಂದ ನಿಮ್ಮ DNS ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಹೋಸ್ಟಿಂಗ್ ಅಲ್ಲಿ ಇದ್ದೀರಾ, ಹೋಸ್ಟ್ ಗೇಟರ್ ಅಲ್ಲಿ ಹೋಸ್ಟಿಂಗ್ ಮಾಡಿದ್ದೀರಾ, ಬಟ್ ನಿಮಗೆ ಇನ್ನೊಂದು ಬೇರೆ ಹೋಸ್ಟಿಂಗ್ ಗೆ ಹೋಗ್ತಾ ಇದ್ದೀರಾ, ಅದರಿಂದ ಸ್ಕಿಪ್ ಆಗ್ತಾ ಇದ್ದೀರಾ ಅಂದ್ರೆ ಈ ಒಂದು ಕ್ಲೌಡ್ಫ್ಲೇರ್ ಯೂಸ್ ಮಾಡಿಲ್ಲ ಅಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿಮ್ಮ ಹತ್ರ ಮತ್ತೆ ಆ ಡೊಮೈನ್ ನೇಮ್ಗೆ ಹೋಗಬೇಕು, ಅಲ್ಲಿ ನಿಮ್ಮ ನೇಮ್ ಸರ್ವರ್ ನ ಚೇಂಜ್ ಮಾಡಬೇಕು, ತುಂಬಾ ಕೆಲಸ ಆಗುತ್ತೆ. ಆದ್ರೆ ನೀವು ಒಂದು ಕ್ಲೌಡ್ಫ್ಲೇರ್ ನ ಹಾಕಿದೀರಾ ಅಂದ್ರೆ ನಿಮ್ಮ ಹತ್ರ 10 ಸೈಟ್ ಇದೆ ಅಂದ್ರೆ 10 ಸೈಟ್ ನ ಹೋಸ್ಟಿಂಗ್ ನ ಚೇಂಜ್ ಮಾಡ್ಬೇಕಂದ್ರೂ ಜಸ್ಟ್ ಒಂದು ಸಣ್ಣ ಒಂದು ಕ್ಲಿಕ್ ಅಲ್ಲಿ ಆಗುತ್ತೆ. ಅಂದ್ರೆ ಈಸಿಯಾಗಿ ಮಾಡ್ಕೊ ಹೋಗ್ಬೋದು. ಅಂದ್ರೆ 10 ಡೊಮೈನ್ ಗೆ ಹೋಗಿ ಅಲ್ಲಿ ನಿಮ್ಮ ನೇಮ್ ಸರ್ವರ್ ನ ಚೇಂಜ್ ಮಾಡ್ಬೇಕಂತ ಇಲ್ಲ. ಇದೇ ಒಂದು ಕ್ಲೌಡ್ಫ್ಲೇರ್ ನ ಏನ್ ಡ್ಯಾಶ್ ಬೋರ್ಡ್ ಇದೆ, ಇದೇ ಒಂದು ಕ್ಲೌಡ್ಫ್ಲೇರ್ ನ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು 10 ಸೈಟ್ ನ ಹೋಸ್ಟಿಂಗ್ ನ ಈಸಿಯಾಗಿ ಚೇಂಜ್ ಮಾಡಬಹುದು. ಅಂದ್ರೆ ನಿಮ್ಮ ಸೈಟ್ ನ ಮೈಗ್ರೇಟ್ ಮಾಡಬಹುದು. ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿದೆ, ಅದರಿಂದ ನಾನು ತಿಳಿಸ್ಕೊಡ್ತಾ ಇಲ್ಲ. ನನ್ನ ಮೇನ್ ಸೈಟ್ ಆಗಿದೆ ತಿಳಿಸ್ಕೊಡ್ತಾ ಇದ್ದೆ. ಇದು ನನ್ನ ಫ್ರೆಂಡ್ ನ ಸೈಟ್ ಅಂತ ಹೇಳಿದೆ, ಅದರಿಂದ ಈ ಒಂದು ಸೈಟ್ ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿ ಕ್ಲೌಡ್ಫ್ಲೇರ್ ನ ಬಗ್ಗೆ. ನಿಮ್ಮ ಸೈಟ್ ಇದೆ ಅಂದ್ರೆ ಅದೇ ರೀತಿ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಬಹುದು, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದು. ನಿಮಗೆ ಸಿಂಪಲ್ ಆಗಿ ಈ ಒಂದು SSL ಸರ್ಟಿಫಿಕೇಟ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಸೆಕ್ಯೂರ್ ಆಗಿರುತ್ತೆ, ಅದೇ ರೀತಿ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಂದ್ರೆ ಏನು, ಹೇಗೆ ನಿಮ್ಮ ಸೈಟ್ ನ ಸೆಕ್ಯೂರ್ ಮಾಡ್ಕೋಬೇಕು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕ್ಲೌಡ್ಫ್ಲೇರ್ ಸರ್ವಿಸ್ ನ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ನಿಮ್ಮ ಹತ್ರ ಸಬ್ ಡೊಮೈನ್ ಇದ್ದಾಗ ಇದು ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ಒಂದು ಡೊಮೈನ್ ನ ಪರ್ಚೇಸ್ ಮಾಡಿ ಇದ್ದಾಗ ಮಾತ್ರ ಇಂಥ ಒಂದು ಕ್ಲೌಡ್ಫ್ಲೇರ್ ಸರ್ವಿಸ್ ಗಳನ್ನ ಹಾಕೋಬಹುದು. ಅದೇ ರೀತಿ ಇದರಲ್ಲಿ ನೀವು ಫ್ರೀ ಪ್ಲಾನ್ ತಗೊಂಡ್ರೆ ಸಾಕಾಗುತ್ತೆ, ಯಾವುದೇ ಪೇಡ್ ಪ್ಲಾನ್ ಬೇಕಂತ ಇಲ್ಲ. ಅದೇ ರೀತಿ ಇದರಲ್ಲಿ ನಿಮಗೆ ಮಲ್ಟಿಪಲ್ ವೆಬ್ಸೈಟ್ ಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿ ವಿಡಿಯೋಗಳು ನಿಮಗೆ ಮುಂದೆ ಸಹ ಸಿಗ್ತಾ ಇರಬೇಕಂದ್ರೆ ಈಗಲೇ ಕೆಳಗಡೆ ರೆಡ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಮುಂದಿನ ವಿಡಿಯೋದಲ್ಲಿ. ತನಕ ಟೇಕ್ ಕೇರ್ ಅಂಡ್ ಬಿ ಸೇಫ್. ಗುಡ್ ಬೈ.